ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೀವು ನೋಡ್ಬೋದು ನಮ್ಮಲ್ಲಿ ಎಷ್ಟು ಥರ ವೆರೈಟಿ ಮ್ಯಾಂಗೋ ಇದೆ ಮತ್ತು ಎಷ್ಟೊಂದು ಆಗಿದೆ ಅಂಥೇಳಿ ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ. ಪ್ರತಿಯೊಂದರಲ್ಲೂ ಇಷ್ಟೊಂದು ಇಷ್ಟ ಆಗಿದೆ ಅಂತಂದರೆ ತುಂಬ ಚಿಕ್ಕ ಮಕ್ಕಳಿಗೂ ನೆಲಕಬೇಕು ಅಷ್ಟು ಥರ, ಅಂದರೆ ಅಷ್ಟು ಕೆಳಗಡೆ ಇದೆ. ಸೊ ಯಾರ್ಯಾರಿಗೆ ಆಲ್ಮೋಸ್ಟ್ ಮ್ಯಾಂಗೋ ಎಲ್ಲರಿಗೂ ಇಷ್ಟ ಆಗುತ್ತೆ, ಜಾಸ್ತಿ ಯಾರ್ಯಾರಿಗೆ ಇಷ್ಟ ಆಗುತ್ತೆ ಅಂತ ನೀವು ನನಗೆ ಕಮೆಂಟ್ ಮಾಡಿ. ಸೊ ನೀವು ನೋಡ್ಬೋದು ತುಂಬ ಅಂದರೆ ತುಂಬ ಟೇಸ್ಟಿಯಾಗೂ ಇದೆ ಮತ್ತು ತುಂಬ ಅಂದರೆ ತುಂಬ ಚೆನ್ನಾಗಿ ಇದೆ. ಸೊ ನೀವು ನೋಡ್ಬೋದು ಇವಾಗಷ್ಟೇ ಕೆಲವೊಂದು ಆಗ್ತಾಯಿದೆ, ಇನ್ನು ಕೆಲವೊಂದು ಜಾಸ್ತಿ ಆಗಿದೆ. ಸೊ ಒಂದೊಂದು ಮೇಲೆ ಇದೆ, ಒಂದೊಂದು ಆಲ್ಮೋಸ್ಟ್ ಕೆಳಗಡೆನೇ ಜಾಸ್ತಿ ಇರೋದು. ಸೊ ನೀವು ನೋಡಿ ಟೇಸ್ಟಿಯಾಗೂ ಇದೆ ಮತ್ತು ಯಾವ ಥರನೂ ಇದೆಲ್ಲ ನ್ಯಾಚುರಲ್ಲಾಗೇ ಆಗಿರೋದು. ಅಂದರೆ ಇದು ಒಂಚೂರು ಜಾಸ್ತಿ ಹಣ್ಣಾಗಬೇಕು ಅಂದರೆ ಎಣ್ಣೆಲಿ ಹಾಕೋದು ಆ ಥರದ್ದೇನೂ ಇಲ್ಲ, ನ್ಯಾಚುರಲ್ಲಾಗಿ ಹಣ್ಣಾಗುತ್ತೆ. ಸೊ ಹಣ್ಣು ಆಗುವಾಗ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಯಾವ ಥರ ಅಂಥೇಳಿ. ನಾವು ಮನೇಲಿ ಈ ಹಣ್ಣು ತೊಗೊಂಡು ಹೋಗಿ ಹಾಕಿದ್ರೂ ಇದೇ ಥರ ಇಡೋದು. ಅಂದರೆ ನ್ಯಾಚುರಲ್ಲಾಗಿ ಏನಿಲ್ಲ, ಒಂದು 2 ಪೇಪರ್ ಕೆಳಗೆ ಹಾಸಿ ಮೇಲ್ಗಡೆ ಹಣ್ಣುಗಳನ್ನ ಹಾಕಿಬಿಟ್ಟು ತಿರ್ಗಾ ಅದ್ರ ಮೇಲೆ ಒಂದು ಪೇಪರ್ ಹಾಕಿ ಮುಚ್ಚಬೇಕು. ಅದೇ ಥರ ಹಣ್ಣು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಅದನ್ನು ನಾನು ಮುಂದಿನ ದಿನಗಳಲ್ಲಿ, ಅಂದರೆ ಹಣ್ಣಾದ ದಿನಗಳಲ್ಲಿ ಹೆಂಗೆ ಹಣ್ಣು ಹಾಕ್ತೀನಿ ಏನು ಅಂತ ತೋರಿಸ್ತೀನಿ. ಸೊ ನೀವು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂದರೆ ನೋಡಿದರೆ ಹಾಗೆ ತಿನ್ನಬೇಕು ಅಂತ ಅನಿಸುವಷ್ಟು ಇದೆ, ತುಂಬ ಇದೆ. ಸೊ ನಾನು ಕೆಲವೊಂದು ಅಷ್ಟೇ ಮಾಡಿರೋದು, ಇಲ್ಲಾಂದರೆ ತುಂಬ ಇದೆ. ಎಷ್ಟೊಂದು ಹಣ್ಣಾಗಿದೆ ಅಂತ ಅಂದರೆ ಎಷ್ಟೊಂದು ಕಾಯಿ ಆಗಿದೆ ಈ ಥರ ಅಂತಂದರೆ ಸುಮಾರಷ್ಟು ಪ್ರತಿಯೊಂದು ಗಿಡದಲ್ಲೂ ಅಷ್ಟು ಚೆನ್ನಾಗೇ ಬೆಳೆದಿದೆ. ಸೊ ಮ್ಯಾಂಗೋ ಅಂದರೆ ಯಾರ್ಯಾರಿಗೆ ಇಷ್ಟ ಅಂತ ಹೇಳಿದ್ನಲ್ವ, ಕಮೆಂಟ್ ಮಾಡಿ. ಸೊ ಇವಾಗ ಯುಗಾದಿ ಹಬ್ಬದಲ್ಲಿ ಇದೇ ಥರದ್ದು ಬೇಕಲ್ವ. ಸೊ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ, ಗ್ರೀನ್. ಮತ್ತು ಇವಕ್ಕೆ ಒಂಚೂರು, ಸೊ ಇದಕ್ಕೆ ಒಂಚೂರು ಉಪ್ಪು ಮತ್ತು ಚಿಲ್ಲಿ ಪೌಡರ್ ಹಾಕಿ ತಿಂದರೆ ಎಷ್ಟು ಸಖತ್ತಾಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.